ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ತೋರಿಸ್ಬೇಕು ಅಂದ್ಕೊಂಡಿರೋ ರೆಸಿಪಿ ಮಟನ್ ಸಾರು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಒಂದು 2 ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಯಿ ಎಲ್ಲ ಥರದ್ದು, ಒಂದು 4-5 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಟೊಮೊಟೊ ಹಣ್ಣು, ಸ್ವಲ್ಪ ಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಶುಂಠಿ, ಆಮೇಲೆ ಮಟನ್ನು, ಕೊಬ್ಬನ್ನ ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಅದು ಎಲ್ಲ ಐಟಮ್ಸ್ಗಳು ಹಾಕಿ ಫ್ರೈ ಮಾಡೋಕ್ಕೆ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕಿ ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಇದನ್ನೆಲ್ಲ ಫ್ರೈ ಮಾಡಿ ಆಮೇಲೆ ರುಬ್ಕೊಳ್ಳೋದು. ಇದು ಮಳವಳ್ಳಿ ಸ್ಟೈಲು ಮಟನ್ ಸಾಂಬಾರು. ಒಂದೊಂದು ಕಡೆ ಒಂದೊಂದು ಥರ ಮಸಾಲೆ, ಇವಾಗ ಹಸಿದ್ದು ರುಬ್ತಾರೆ, ಒಬ್ಬೊಬ್ಬರು ಎಲ್ಲ ಹುರಿದು ರುಬ್ತಾರೆ. ಇವಾಗ ಇದು ತೋರಿಸ್ತಾ ಇರೋದು ಗಸಗಸೆ, ಚಕ್ಕೆ, ಲವಂಗ, ಶುಂಠಿ, ಅದ್ರ ಜೊತೆಗೆ ಒಂದು 2 ಗೋಡಂಬಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಎಷ್ಟು ಬಿಡಿಸ್ಕೊಂಡಿದ್ದೀವಲ್ಲ ಅದನ್ನು ಬೆಳ್ಳುಳ್ಳಿ, ಆಮೇಲೆ ಒಂದು 3 ಥರ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನೋಡಿ, ಅದು ಗುಂಟೂರು, ಮಣಿಕಟ್ಟು, ಮತ್ತು ಇನ್ನೊಂದು ಖಾರದ ಮೆಣಸಿನ್ಕಾಯಿ, ಅದ್ರ ಹೆಸರು ನನಗೆ ಗೊತ್ತಿಲ್ಲ, ಹಾಗಾಗಿ ಖಾರದ ಮೆಣಸಿನ್ಕಾಯಿ ಅಂತ ಹೇಳಿದ್ದೀನಿ. ಅದು ಖಾರದ ಮೆಣಸಿನ್ಕಾಯಿ, ಅದನ್ನು ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 2 ಗೋಡಂಬಿ, ಶುಂಠಿ, ಚಕ್ಕೆ, ಲವಂಗ, 1-2 ಗೋಡಂಬಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು 2 ಟೊಮೊಟೊ ಹಣ್ಣು, ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ. ಕಾಯಿ ನಾವು ಜಾಸ್ತಿ ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಬೇಕಾಗಿರೋದ್ರಿಂದ ನೀವು ಕ್ವಾಂಟಿಟಿ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಬೇಕು, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ, ಗರಂ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು 3 ಸ್ಪೂನು ಧನಿಯಾ ಪುಡಿ, ನಾವು ಮನೇಲೇ ಮಾಡ್ಕೊಂಡಿರೋ ಧನಿಯಾ ಪುಡಿ ಇತ್ತು, ಹಾಗಾಗಿ ಒಂದು 3 ಸ್ಪೂನ್ ಹಾಕ್ಕೊತೀವಿ. ಧನಿಯಾ ಪುಡಿ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಶೇರ್ ಮಾಡ್ತೀವಿ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ. ಅಷ್ಟರಲ್ಲಿ ಕುಕ್ಕರಿದ್ದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ತೊಳೆದಿರೋ ಮಟನ್ ಹಾಕೋಣ. ಕೊಬ್ಬು ಸಪ್ರೇಟಾಗಿ ಇಟ್ಕೊಳ್ಳಿ, ಹಾಕಕ್ಕೆ ಹೋಗಬೇಡಿ. ಮಟನ್ ಹಾಕಿದ್ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದ್ಮೇಲೆ ಅದನ್ನ ಬಿಟ್ಟು ತಣ್ಣಗಾಗಿರೋದು ರುಬ್ಕೊಳ್ಬಿಡೋಣ. ಈ ಥರ ರುಬ್ಕೊಳ್ಳೋಣ ಸಾಂಬಾರಿಗೆ. ಅದಾದಮೇಲೆ ಅಷ್ಟರಲ್ಲಿ ಮಟನ್ನು ಬೆಂದಿರುತ್ತೆ. ಅದಕ್ಕೆ ಈರುಳ್ಳಿ ಮತ್ತು ಅರಿಶಿನ ರುಬ್ಬಿರೋದನ್ನು ಮಾತ್ರ ಅದಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಅರಿಶಿನದ ಪುಡಿ ರುಬ್ಬಿರೋದನ್ನು ಮಟನ್ನು ಬೆಂದಿರೋದಕ್ಕೆ ಹಾಕೊಂಡ್ಮೇಲೆ ಅದೊಂದು 2 ಕುದಿ ಬಂದಮೇಲೆ ಅದಕ್ಕೆ ರುಬ್ಬಿರೋ ಮಿಶ್ರಣನ ಮಿಕ್ಸ್ ಮಾಡಿ, ನಮಗೆ ಎಷ್ಟು ಸಾಂಬಾರು ಬೇಕು ಅಂತ ಅಂದ್ಕೊಂಡಿದ್ದೀವೋ ಅಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 2 ವಿಶಿಲ್ ಕೂಗಿಸಿದ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಅದನ್ನು ವಿಶಿಲ್ ಆದಮೇಲೆ ಅದಕ್ಕೆ ಕೊಬ್ಬು ಹಾಕಿ ಆವಾಗ 2 ಕುದಿ ಬರ್ಸಿದ್ಮೇಲೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕೊಬ್ಬು ಜೊತೆಗೆ ಹಾಕ್ಬಿಟ್ರೆ ಅದು ಟೇಸ್ಟ್ ಅದು ಬೇರೆ ಥರ ಇರುತ್ತೆ, ಎಣ್ಣೆ ಎಲ್ಲ ಬಿಟ್ಕೊಂಬಿಟ್ಟಿರುತ್ತೆ. ಅದಕ್ಕೆ ಹೇಳ್ತಿರೋದು, ವಿಶಿಲ್ ಆದಮೇಲೆ ಮಟನ್ ಸಾರಿಗೆ ಕೊಬ್ಬು ಹಾಕಿ ಆಮೇಲೆ 2 ಕುದಿ ಕೂಗಿಸ್ಕೊಂಡ್ರೆ, ರುಚಿ ಕಮ್ಮಿ ಇದ್ದರೆ ಉಪ್ಪು ಹಾಕಿ ಅದನ್ನು ಹದ ಮಾಡ್ಕೊಬೋದು. ಹಾಗಾಗಿ ಹೇಳ್ತಿದ್ದೀನಿ, ನೀಟಾಗಿ ಸಾರು ಎಷ್ಟು ಹದ ಬೇಕು ಅಂತ ಅಂದ್ಕೊಂಡಿರ್ತೀವಿ ಅಷ್ಟು ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ 2 ವಿಶಿಲ್ ಕೂಗಿಸ್ಕೊಳ್ಳೋಣ. 2 ವಿಶಿಲ್ ಆಗಿದ ತಕ್ಷಣ ಅದನ್ನೆತ್ತಿ ಉಪ್ಪು ಖಾರ ನೋಡಿ ಕೊಬ್ಬು ಹಾಕಿ ಬೇಯಿಸಿದ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ, ತಿದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್, ಬಾಯ್.